ಈ ಸಿಹಿ ಜೋಳದ ಕಡ್ಡಿಯಿಂದ ಬೆಲ್ಲ ಮಾಡಲಿಕ್ಕೆ ಹೊಸ ಅನ್ವೇಷಣೆ ಮಾಡ್ತಿದ್ವಿ. ಈ ಸಿಹಿ ಜೋಳದ ಕಡ್ಡಿ ಎಷ್ಟಿದೆ ಅಂತಂದ್ರೆ ಒಂದು ಕಬ್ಬಿನ ಗಾತ್ರ ಎಷ್ಟು ಬರುತ್ತೋ ಅಷ್ಟು ಬರುತ್ತೆ. ಇದನ್ನ ನಮ್ಮ ಪ್ಯೂರ್ ನೇಚರ್ ಜಾಗಡಿ ಆಲೆಮಣಿ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಮೊದಲ ಬಾರಿಗೆ ಇದನ್ನು ಪ್ರಯೋಗ ಮಾಡ್ತಾ ಇದ್ವಿ. ಕಬ್ಬು ಎಷ್ಟು ಸಿಹಿಯಾಗಿದೆಯೋ ಅಷ್ಟೇ ಸಹಿತ ಈ ಜೋಳದ ಕಡ್ಡಿಯೂ ಸಿಹಿಯಾಗಿದೆ. ಸುಮಾರು ಇದೊಂದು 10 ರಿಂದ 15 ಎಕರೆಯಲ್ಲಿ ಇದನ್ನು ಪ್ರಯೋಗ ಮಾಡಲಾಗಿದೆ. ಅದಕ್ಕಾಗಿ ಇದೊಂದು ಹೊಸ ಅನ್ವೇಷಣೆ. ಇದಕ್ಕೆ ನಾವು ಎಲ್ಲರನ್ನೂ ಕರಿತೀವಿ, ಈ ಬೆಲ್ಲ ಹೆಂಗೆ ತಯಾರು ಮಾಡ್ತೀವಿ ಅಂತ ತೋರಿಸ್ಬೇಕಂತ ಯಕ್ಷಿಂದ ಇದು ಹೊಸ ಪ್ರಯೋಗ ಮಾಡಿದ್ವಿ. ತಮ್ಮೆಲ್ಲರ ಆಶೀರ್ವಾದ ನಮ್ಮ ಪ್ಯೂರ್ ನೇಚರ್ ಜಾಗರಿ ಆಲೆಮಣಿ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಇದು ಭಾರತ ದೇಶದ ಮೊದಲ ಅನ್ವೇಷಣೆ. ಯಾಕಂದ್ರೆ ನಾವು ರೈತರು ಜೋಳ ಬೆಳೆದ್ರೆ ಜೋಳ ಬಳಕೆಗೆ ಮತ್ತು ಈ ಕಡ್ಡಿಯನ್ನ ದನಗಳ ಮೇವುಗಳಿಗೆ ಮಾತ್ರ ಬಳಸ್ತಿದ್ವಿ. ಇನ್ನು ಮುಂದೆ ಜೋಳದ ಕಡ್ಡಿಯಿಂದ ಅಥವಾ ದಂಟಿನಿಂದ ಅಂತೀವಿ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ, ಈ ಜೋಳದ ದಂಟಿನಿಂದ ಬೆಲ್ಲವನ್ನು ತಯಾರಿಸುವುದು ಅಂತ ಸಿಹಿ ಜೋಳದ ಬಿತ್ತನೆಯನ್ನ ನಮ್ಮ ರೈತರು ಮಾಡಿದ್ದಾರೆ. ಸುಮಾರು ಒಂದು 10 ರಿಂದ 15 ಎಕರೆಯಲ್ಲಿ ಇದನ್ನ ಬೆಳೆಯಲಾಗಿದೆ. ಇದರ ಪ್ರಯೋಗವನ್ನ ನಾವು ಇನ್ನು 15 ದಿವಸದ ಒಳಗಡೆ ಇದರಿಂದ ಬೆಲ್ಲ ತಯಾರಿಸಿ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಬೆಲ್ಲ ತಯಾರಿಸುವಂತ ಕೆಲಸವನ್ನ ನಮ್ಮ ಪ್ಯೂರ್ ನೇಚರ್ ಜಾಗಡಿ ಅಂದ್ರೆ ಆಲೆಮಣಿ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇದನ್ನು ಮೊದಲ ಬಾರಿಗೆ ದೇಶದಲ್ಲಿ ಅನ್ವೇಷಣೆ ಮಾಡಿ ಇದರ ಬೆಲ್ಲ ತಯಾರು ಮಾಡ್ತಾ ಇದ್ದೀವಿ. ಇದರ ವಿಶೇಷತೆ ಏನಂತಂದ್ರೆ ಇದರ ಬೆಲ್ಲ ತಯಾರಿಕಾ ಹಂತದಲ್ಲಿ ನಾವು ಕೃಷಿಯ ಅಧಿಕಾರಿಗಳು, ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ಅಧಿಕಾರಿಗಳು ಎಲ್ಲರನ್ನು ಸೇರಿಸಿಕೊಂಡು ಮೊದಲಿಗೆ ಇದರ ಬೆಲ್ಲ ಪ್ರೊಸೆಸ್ ಹೆಂಗಿರುತ್ತೆ ಯಾಕಂದ್ರೆ ಬೆಲ್ಲ ಕಬ್ಬು ಎಷ್ಟು ಸಿಹಿ ಇರುತ್ತೋ ಇದು ಸಹಿತ ಅಟ್ಟೆ ಸಿಹಿಯಾಗಿದೆ ಕಡ್ಡಿ. ಇದರಿಂದ ಮೊದಲ ಬೆಲ್ಲ ತಯಾರು ಮಾಡುವಂತ ಪ್ರಯತ್ನವನ್ನ ನಮ್ಮ ಪ್ಯೂರ್ ನೇಚರ್ ಜಾಗರಿಂದ ಮಾಡ್ತಿದ್ದೀವಿ. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಇರಲಿ. ಇದು ನಮ್ಮ ಹೊಸ ಪ್ರಯತ್ನ. ಇದು ದೇಶದಲ್ಲಿ ಮೊದಲ ಬಾರಿಗೆ ಇಲ್ಲಿ ಜೋಳವನ್ನು ನೋಡಬಹುದು. ನಮ್ಮ ಸಾಮಾನ್ಯವಾಗಿರುವಂತಹ ಜೋಳ ಕಡ್ಡಿ ಸಣ್ಣದಾಗಿ ಬರುತ್ತೆ, ಅತ್ಯಂತ ಸಣ್ಣದಾಗಿ ಬರುತ್ತೆ. ಬಟ್ ಈ ಜೋಳ ತುಂಬಾ ಎತ್ತರವಾಗಿದೆ ಮತ್ತು ಜೋಳನೂ ಸಹಿತ ಹುಲಸಾಗಿ ಬೆಳೆದಿದೆ. ಈ ಜೋಳವನ್ನು ಕಟಾವು ಮಾಡಿದ ನಂತರ ಕಡ್ಡಿಯನ್ನ ದನಗಳ ಮೇವು ಮತ್ತು ನಾವು ಇದನ್ನ ವೇಸ್ಟ್ ಮಾಡ್ತಾ ಇದ್ವಿ. ಇನ್ನು ಮುಂದೆ ವೇಸ್ಟ್ ಆಗಲ್ಲ. 3 ತಿಂಗಳಲ್ಲೇ ರೈತರಿಗೆ ಕಬ್ಬಿನ ಬೆಲೆ ಇದಕ್ಕೆ ಬರುತ್ತೆ. ಕಡ್ಡಿಗೂ ಸಹಿತ ಕಬ್ಬಿನ ಬೆಲೆ ಸಿಗುವಂತ ಕಾಲ ಬಂದಿದೆ. ಅದಕ್ಕಾಗಿ ಇದನ್ನು ಹೊಸ ಪ್ರಯೋಗ ಮಾಡ್ತೀವಿ. ನಿಮ್ಮೆಲ್ಲ ಹಾರೈಕೆ ಇರಲಿ. ನಮಸ್ಕಾರ. ನಾನು ಮಹಾಲಿಂಗಪ್ಪ ಇಟ್ಟ. ಆತ್ಮೀಯರೇ, 4 ದಿನಗಳಿಂದ ನಾವು ಜೋಳದ ದಂಟಿನಿಂದ ಬೆಲ್ಲ ತಯಾರು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಇವತ್ತಿನ ದಿನ ಮುಂಜಾನೆಯಿಂದ ನಾವು ಈಗ ಈ ಜೋಳದ ದಂಟನ್ನ, ಸಿಹಿ ಜೋಳದ ದಂಟನ್ನ ಕ್ರಷಿಂಗ್ ಮಾಡ್ತಾ ಇದ್ದೀವಿ. ಕ್ರಷಿಂಗ್ ಅನ್ನ ತಾವು ಕಣ್ಣಾರೆ ನೋಡಬಹುದು. ಈ ಜೋಳದ ದಂಟನ್ನ ಕಬ್ಬು ಕ್ರಶ್ ಮಾಡಿ, ಕ್ರಶ್ ಆದ ನಂತರ ಬಂದಂತ ಈ ಪುಡಿಯನ್ನ ದನಗಳು ಸಹಿತ ಮೇವು ತಿಂತಾ ಇದ್ದಾವೆ. ತುಂಬಾ ಚೆನ್ನಾಗಿ ತಿಂತಾ ಇದೆ. ಈ ಜೋಳದ ಕಡ್ಡಿಯಿಂದ ಬಂದಂತ ಹಾಲನ್ನು ಸಹಿತ ತಾವು ಇಲ್ಲಿ ವೀಕ್ಷಣೆ ಮಾಡಬಹುದು. ಯಾಕಂದ್ರೆ ಜೋಳದ ಕಡ್ಡಿ ತುಂಬಾ ಚೆನ್ನಾಗಿ ಹಾಲನ್ನು ಸಹಿತ ಬರ್ತಾ ಇದೆ. ಅದಕ್ಕಾಗಿ ಜೋಳದ ಕಡ್ಡಿಯನ್ನು ಯಾವ ರೀತಿಯಾಗಿ ನಾವು ಕ್ರಷಿಂಗ್ ಮಾಡ್ತಿದ್ದೀವಿ ಅನ್ನೋದನ್ನ ತಾವೆಲ್ಲರೂ ನೋಡಬಹುದು. ಜೋಳದ ಕಡ್ಡಿಯಿಂದ ತಯಾರಾದಂತ ಬೆಲ್ಲ ಹೆಂಗಿರುತ್ತೆ, ನೀವು ಕ್ರಷಿಂಗ್ ಮಾಡೋದನ್ನ ತೋರಿಸಿ ಅಂತ ಎಲ್ಲರೂ ಹೇಳ್ತಾ ಇದೆ. ಈ ಜೋಳದ ಕಡ್ಡಿ ಕ್ರಷಿಂಗ್ ನಡೀತಾ ಇದೆ. ತಾವೆಲ್ಲರೂ ಲೈವ್ ನಲ್ಲಿ ಈ ಜೋಳದ ಕಡ್ಡಿ ಕ್ರಷಿಂಗ್ ಅನ್ನ ನೋಡಬಹುದು. ಜೋಳದ ದಂಟಿನಿಂದ ಕ್ರಷಿಂಗ್ ಮಾಡಿದಂತ ಹಾಲನ್ನ ನಾವೆಲ್ಲರೂ ಸ್ನೇಹಿತರು ಮತ್ತು ನಮ್ಮ ರೈತರು ಎಲ್ಲರೂ ನೋಡ್ತಾ ಇದ್ವಿ. ಇದು ಜೋಳದ ದಂಟನ್ನು ಕ್ರಷಿಂಗ್ ನಡೀತಾ ಇದೆ. ಆ ಕ್ರಷಿಂಗ್ ಇಂದ ಬಂದಿರತಕ್ಕಂತ ಹಾಲನ್ನ ನಾವೆಲ್ಲರೂ ಕುಡಿಬೇಕಂತ ಎಲ್ಲ ನಮ್ಮ ರೈತರು, ನಮ್ಮ ಆತ್ಮೀಯ ಸ್ನೇಹಿತರು ಎಲ್ಲರ ಮುಂದ್ಗಡೆ ಇದನ್ನು ಮಾಡ್ತಾ ಇದ್ವಿ. ಈ ಹಾಲನ್ನು ನಾವೆಲ್ಲರೂ ಕುಡಿತಾ ಇದ್ದೀವಿ. ತುಂಬಾ ಸಿಹಿಯಾಗಿದೆ ಮತ್ತು ಉತ್ತಮವಾದ ಆರೋಗ್ಯವಂತವಾದಂತಹ ಈ ಹಾಲು ತುಂಬಾ ಚೆನ್ನಾಗಿದೆ.